ಹೇಗಿದ್ದೀರಾ? ಹಲೋ, ಹೇಗಿದ್ದೀರಾ? ಎಸ್, ಬಹಳ ಅದ್ಭುತವಾಗಿ ಪರಿಚಯ ಮಾಡಿಕೊಟ್ರು. ಹೆಸರು ಅಜಿತ್ ಅಂತ. ಸೊ ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್. ಎಸ್, ಮೋದಿ ಕೇರ್ ಬಗ್ಗೆ ತಿಳಿಬೇಕಾ? ತಿಳ್ಕೊಳ್ಬೇಕಾ? ಹಲೋ, ತಿಳ್ಕೊಳ್ಳಬೇಕಾ? ತಿಳ್ಕೊಳ್ಳಬೇಕಾ? ಎಸ್, ಸ್ಟಾರ್ಟ್ ಮಾಡೋಣ. ಪರಿವರ್ತನೆ ಅಂದ್ರೆ ಏನು? ಪರಿವರ್ತನೆ ಅಂದರೆ ಏನು? ಎಸ್, 100% ಬದಲಾವಣೆ. ಸೊ ನಾನೊಂದು ಉದಾಹರಣೆ ಕೊಡ್ತೇನೆ ಯಾವ ರೀತಿ ಬದಲಾವಣೆ ಅಂತ. ಸೊ ಕಂಬಳಿ ಹುಳ ಎಲ್ರಿಗೂ ಗೊತ್ತಿದ್ಯಾ? ಕಂಬಳಿ ಹುಳ ನಾವೆಲ್ಲರೂ ಇಷ್ಟಪಡ್ತೀವ ಅದನ್ನ? ಇಲ್ಲ. ಬಟ್ ಅದೇ ಕಂಬಳಿ ಹುಳ ಚಿಟ್ಟೆಯಾಗಿ ಪರಿವರ್ತನೆ ಆಗುತ್ತೆ. ಅವಾಗ ಇಷ್ಟಪಡ್ತೀವ ನಾವು? ಎಸ್, ಅದೇ ರೀತಿಯ ಪರಿವರ್ತನೆ ನಮ್ಮ ಜೀವನದಲ್ಲಿ ಆಗ್ಬೇಕಾ? ಎಸ್, ಆಗ್ಬೇಕಾದ್ರೆ ಇಲ್ಲೊಬ್ಬ ಮಹಾನ್ ವ್ಯಕ್ತಿ ಹೇಳ್ತಾನೆ, ಸೋಚ್ ಬದಲು ಕುತ್ಕೋ ಬದಲು ದುನಿಯಾ ಬದಲು ಅಂತ. ಸೊ ಎಂತ ಅದ್ಭುತ ಸಾಲುಗಳು ನೋಡಿ. ಸೋಚ್ ಬದಲು, ನಿಮ್ಮ ಯೋಚನೆಗಳನ್ನು ಬದಲು ಮಾಡ್ಕೊಳ್ಳಿ ಮೊದಲಿಗೆ. ನೆಕ್ಸ್ಟ್, ನಿಮ್ಮ ಯೋಚನೆಗಳು ಚೇಂಜ್ ಆದಾಗ ನೀವು ಸ್ವತಃ ಚೇಂಜ್ ಆಗ್ತೀರಾ. ನೀವು ಚೇಂಜ್ ಆದಾಗ ನಿಮ್ಮ ಸುತ್ತಮುತ್ತಲಿರುವ ಒಂದಿಷ್ಟು ಜನಗಳು ನಿಮ್ಮನ್ನು ನೋಡಿ ಚೇಂಜ್ ಆಗ್ತಾರೆ. ನಮ್ಮ ದೇಶ ಚೇಂಜ್ ಆಗುತ್ತೆ, ಭಾರತ ವಿಶ್ವಗುರು ಆಗುತ್ತೆ. ಅಂಡ್ ಎಸ್, ಎಲ್ರಿಗೂ ಕನ್ಸಿದ್ಯಾ? ಎಸ್, ಎಲ್ರಿಗೂ ಕನಸಿದೆ. ಆದ್ರೆ ನಿಮ್ಮ ಕನಸಿಗೆ ತಕ್ಕಂತೆ ನಿಮ್ಮ ಜೀವನವನ್ನು ನಡೆಸ್ತಾ ಇದ್ದೀರಾ? ಪ್ರಶ್ನಾರ್ಥಕ ಚಿಹ್ನೆ. ಎಸ್, ಕನಸುಗಳ ಪಟ್ಟಿ ಮಾಡ್ತಾ ಹೋಗ್ಬೇಕಾದ್ರೆ ಒಂದಿಷ್ಟು ಜನರಿಗೆ ರೆಕಾಗ್ನಿಷನ್ ಬೇಕು, ಒಂದಿಷ್ಟು ಜನರಿಗೆ ಆರ್ಥಿಕವಾಗಿ ಸದೃಢನ ಹೊಂದಬೇಕು, ಅಂಡ್ ಮಕ್ಕಳಿಗೆ ಒಂದೊಳ್ಳೆ ವಿದ್ಯಾಭ್ಯಾಸವನ್ನು ಕೊಡಬೇಕು, ಫಾರಿನ್ ಟೂರ್ ಹೋಗ್ಬೇಕು, ಒಳ್ಳೆ ಕಾರ್ಗಳನ್ನು ಕೊಂಡ್ಕೊಳ್ಬೇಕು ಅಂತ ಸಾಕಷ್ಟು ಕನಸುಗಳಿರುತ್ತೆ. ಆ ಕನಸುಗಳು ನನಸಾಗ್ತಾ ಇದೆಯಾ? ಇಲ್ಲ. ಯಾಕೆ ಕೇಳಿದ್ರೆ ನಾವು ದುಡಿಯುವಂತ ಸಂಪಾದನೆಯಲ್ಲಿ 90% ಖರ್ಚೆ ಆಗ್ತಾ ಇದೆ. ಸೊ ಇಲ್ಲಿ ನೋಡ್ಬೇಕಾದ್ರೆ ಕಾಸ್ಟ್ ಆಫ್ ಲಿವಿಂಗ್ ಒಂದು ಎಕ್ಸಾಂಪಲ್ ನೋಡಿ. ಒಂದು ಸಮೀಕ್ಷೆ ಪ್ರಕಾರ 1960ರಲ್ಲಿ 4 ಜನ ಇರುವಂತ ಫ್ಯಾಮಿಲಿಗೆ 100 ರೂಪಾಯಿ ಇದ್ರೆ ಸಾಕಾಗ್ತಿತ್ತು. ಒಪ್ಕೊಳ್ತೀರಾ? 1960ರಲ್ಲಿ. ಆದರೆ ಪ್ರೆಸೆಂಟ್ ಸಿಚುವೇಶನ್ 2022ರಲ್ಲಿ 1 ಲಕ್ಷ ಇದ್ರೂ ಸಾಕಾಗೋದಿಲ್ಲ. ಹಲೋ, ಒಪ್ಕೊಳ್ತೀರಾ? ಯಾಕಂದ್ರೆ ಮಕ್ಕಳ ಎಜುಕೇಶನ್ ಫೀಸ್ ಆಗಿರ್ಬೋದು, ಏರುತ್ತಿರುವಂತ ಪೆಟ್ರೋಲ್ ಪ್ರೈಸ್ ಆಗಿರ್ಬೋದು, ಕುಕಿಂಗ್ ಆಯಿಲ್ ಪ್ರೈಸ್ ಎಲ್ಲ ಬೆಲೆ ಏರ್ತಾ ಇದೆ. ಆದರೆ ನಮ್ಮ ಆದಾಯ ಏರ್ತಾ ಇದೆಯಾ? ಇಲ್ಲ. ಎಸ್, ಹಾಗಾದ್ರೆ ನಮ್ಮ ಕನಸುಗಳನ್ನ ಸಾಕಾರಗೊಳಿಸೋದು ಹೇಗೆ? ಇಷ್ಟೆಲ್ಲ ಖರ್ಚು ವೆಚ್ಚ ಎಲ್ಲ ಜಾಸ್ತಿ ಆಗ್ತಾ ಇದೆ. ನಮ್ಮ ಕನಸುಗಳನ್ನ ಸಾಕಾರಗೊಳಿಸೋದು ಹೇಗೆ? ಎಸ್, ನಮ್ಮ ಕನಸುಗಳನ್ನ ಸಾಕಾರಗೊಳಿಸಬೇಕಾದ್ರೆ ನಮ್ಮಲ್ಲಿರುವಂಥದ್ದು ಆದಾಯ ವ್ಯವಸ್ಥೆಯಿಂದ ಮಾತ್ರ ನಮ್ಮ ಕನಸುಗಳನ್ನ ಸಾಕಾರಗೊಳಿಸಬಹುದು. ಎಸ್, ನಮ್ಮಲ್ಲಿ 2 ತರದ ಆದಾಯ ವ್ಯವಸ್ಥೆ ಇದೆ. ನನ್ನ ಪ್ರಕಾರ ಈ ಹಾಲಲ್ಲಿರುವಂತ 90% ಜನರು ಈ ಒಂದು ಪ್ಲಾನ್ ಅಲ್ಲಿ ಇದ್ದಾರಾ? ಈ ಒಂದು ಪ್ಲಾನ್ ಅಲ್ಲಿ ಇದ್ದೀರಿ. ಡಿಪೆಂಡೆನ್ಸಿ ಪ್ಲಾನ್ ಏನಂತ ಕೇಳಿದ್ರೆ, ನಾವು ದುಡಿದ್ರೆ ಮಾತ್ರ ಇನ್ಕಮ್ ಬರುವಂತದ್ದು. ಫಾರ್ ಎಕ್ಸಾಂಪಲ್ ನೋಡಿ, ನಮ್ಗೊಂದು ಎಜುಕೇಶನ್ ಆಗುತ್ತೆ, 18ರಿಂದ 21 ವರ್ಷದ ತನಕ ಎಜುಕೇಶನ್ ಅನ್ನ ಮಾಡ್ತೀವಿ. ಎಜುಕೇಶನ್ ಆದ ನಂತರ ನಾವು ದುಡಿಮೆಗೆ ಅಂತ ಹೋಗ್ತೀವಿ. ದುಡಿಮೆಗೆ ಹೋದ್ರೆ ಮಾತ್ರ ನಮ್ಗೆ ಆದಾಯ ಬರುವಂತದ್ದು. ಒಪ್ಕೊಳ್ತೀರಾ? ಸುಮ್ಮನೆ ಮನೆಯಲ್ಲಿದ್ರೆ ಇನ್ಕಮ್ ಬರುತ್ತಾ? ಇಲ್ಲ. ಎಕ್ಸಾಂಪಲ್ ನೋಡ್ಬೇಕಾದ್ರೆ ಎಂಪ್ಲಾಯೀಸ್, ಸೊ ಒಳ್ಳೆ ವಿದ್ಯಾಭ್ಯಾಸ ಆಗುತ್ತೆ, ಕೆಲ್ಸಕ್ಕೆ ಹೋಗ್ತಾರೆ. ಅವ್ರ ಕೆಲ್ಸಕ್ಕೆ ದುಡಿದ್ರೆ ಮಾತ್ರ ಇನ್ಕಮ್ ಬರುವಂತದ್ದು. ಸುಮ್ಮನೆ ಮನೇಲಿ ಕೂತ್ರೆ ಇನ್ಕಮ್ ಬರುತ್ತಾ? ಇಲ್ಲ. ಅಂಡ್ ಶಾಪ್ ಕೀಪರ್, ಸೆಲ್ಫ್ ಎಂಪ್ಲಾಯ್ಡ್, ಕಿರಾಣಿ ಅಂಗಡಿಯೋ ಹೋಟ್ಲೋ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮನೇಲಿ ಕೂತ್ರೆ ಅವ್ರಿಗೆ ಆದಾಯ ಬರುತ್ತಾ? ಪ್ರತಿದಿನ ಶಟರ್ ಓಪನ್ ಮಾಡಿ ಕಸ್ಟಮರ್ಗೆ ಸರ್ವಿಸ್ ಅನ್ನ ಕೊಟ್ಟಾಗ ಮಾತ್ರ ಅವರಿಗೆ ಆದಾಯ ಅನ್ನೋದು ಬರುತ್ತೆ. ಅಂಡ್ ಅಗೇನ್ ಪ್ರೊಫೆಷನಲ್ಸ್, ಡಾಕ್ಟರ್ಸ್ ಆಗಿರ್ಬೋದು, CS ಆಗಿರ್ಬೋದು, ಇಂಜಿನಿಯರ್ಸ್, ಇವರೆಲ್ಲರೂ ಕೂಡ ಈ ಒಂದು ಕ್ಯಾಟಗರಿಯಲ್ಲಿ ಬರ್ತಾರೆ. ಅಂಡ್ ಅಗೇನ್ ಇದರ ವಿರುದ್ಧವಾಗಿ ಇನ್ನೊಂದು ಪ್ಲಾನ್ ಇದೆ, ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ಸೊ ನಾವು ಬಂದಿರುವಂತದ್ದು ಈ ವಿಚಾರಕ್ಕೆ, ಅದೇ ಆಜಾದಿ ಪ್ಲಾನ್. ಸೊ ಈ ವ್ಯವಸ್ಥೆ ಏನ್ ಕೇಳಿದ್ರೆ, 2ರಿಂದ 5 ವರ್ಷ ಒಂದು ವ್ಯವಸ್ಥೆಗೆ ಕೆಲಸ ಮಾಡಿಬಿಟ್ಟು ನಂತರದಲ್ಲಿ ಆ ವ್ಯವಸ್ಥೆಯಲ್ಲಿ ನಾವು ಇಲ್ದಿದ್ರೂ ಸಹ ಆದಾಯ ಬರುವಂತ ವ್ಯವಸ್ಥೆ ಕೇಳಿದ್ರೆ ಅದು ಆಜಾದಿ ಪ್ಲಾನ್. ಇದರ ಬಗ್ಗೆ ಕೇಳಿದ್ರ ಯಾರಾದ್ರೂ? ಆಜಾದಿ ಪ್ಲಾನ್ ಯಾರು ಕೇಳಿದಿರಿ? ಕೈ ಎತ್ಬೋದಾ? ಎಸ್, ಬಹಳ ಬೆರಳೆಣಿಕೆಯ ಕೈಗಳು. ಎಸ್, ನಾನು ಹೇಳ್ತೀನಿ ನೋಡಿ. ಪ್ಯಾಸಿವ್ ಇನ್ಕಮ್, ಯಾರೆಲ್ಲ ಈ ಇನ್ಕಮ್ ಅನ್ನ ಪಡ್ಕೊಳ್ತಿದ್ದಾರೆ ನೋಡ್ಬೇಕಾರೆ, SP ಬಾಲಸುಬ್ರಹ್ಮಣ್ಯಂ ಗೊತ್ತಿದೆ ನಮ್ಗೆಲ್ರಿಗೂ. ಯಾಕೆ ಫೇಮಸ್? ಎಸ್, ಸಿಂಗಿಂಗ್. ಭಾರತದಲ್ಲಿ 40,000ಕ್ಕಿಂತಲೂ ಅಧಿಕ ಹಾಡುಗಳನ್ನು ಕೊಟ್ಟು ನಮ್ಮನ್ನೆಲ್ಲರನ್ನ ಮನೋರಂಜಿಸಿದ್ದಾರೆ, ಹೌದಲ್ವಾ? ಬಟ್ ಅವರು ಜೀವಂತವಾಗಿದ್ದಾರೆ ಇವಾಗ? ಇಲ್ಲ. ಬಟ್ ಅವರು ಅಷ್ಟು ಹಾಡಿದಂತ ಹಾಡುಗಳು ಇನ್ನೂ ಜೀವಂತವಾಗಿದೆ. ನಾವೆಲ್ಲರೂ ಯೂಟ್ಯೂಬ್ ಆಗಿರ್ಬೋದು, ವಿಂಕ್ ಆಗಿರ್ಬೋದು, ಸ್ಪಾಟಿಫೈ ಎಲ್ಲದರಲ್ಲೂ ಕೇಳ್ಬಿಟ್ಟು ಇಂತಿಷ್ಟು ಅಂತ ಆದಾಯ ಅವರ ಕುಟುಂಬಕ್ಕೆ ಹೋಗುತ್ತೆ. ಅಂಡ್ ನೆಕ್ಸ್ಟ್, ಇನ್ವೆಸ್ಟರ್ಸ್ ದೊಡ್ಡ ಫ್ಲಾಟ್ ಅನ್ನ ಕಟ್ಬಿಟ್ಟು ಅವ್ರು ಇರೋದಿಲ್ಲ ಮುಂದಿನ ದಿನಗಳಲ್ಲಿ.
ಇಲ್ದಿದ್ರು ಸಹ ನಾವು ರೆಂಟನ್ನು ಕಟ್ಟಲೇಬೇಕು, ಹೌದಲ್ವಾ? ಅವರ ಮಕ್ಕಳಿಗಾಗ್ಲಿ ಮೊಮ್ಮಕ್ಕಳಿಗಾಗ್ಲಿ ನಾವು ರೆಂಟನ್ನು ಕಟ್ಟಲೇಬೇಕು. ಈ ಮೂಲಕ ಅವರು ಪ್ಯಾಸಿವ್ ಇನ್ಕಮ್ಗೆ ಹೋಗ್ತಾರೆ. ಅಂಡ್ ಅಗೇನ್ ಡೈರೆಕ್ಟ್ ಸೇಲಿಂಗ್ ಬರುತ್ತೆ. ಅಂಡ್ ಡೈರೆಕ್ಟ್ ಸೇಲಿಂಗ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ನಾವು ಎಲ್ಲಿ ನಮ್ಮ ಹಣವನ್ನು ಖರ್ಚು ಮಾಡ್ತಾ ಇದೀವಿ ನೋಡ್ಕೊಳ್ಳೋಣ. ಸೊ ಮಾರ್ಕೆಟಲ್ಲಿ 2 ಥರದ ವ್ಯವಸ್ಥೆ ಇದೆ. ಒಂದು ಡೈರೆಕ್ಟ್ ಸೇಲಿಂಗ್, ಮತ್ತೊಂದು ಸಾಂಪ್ರದಾಯಿಕ ಮಾರುಕಟ್ಟೆ, ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂತ. ಸೊ ನಮ್ಮ ಮನೆಗೆ ಬೇಕಾದ ವಸ್ತುಗಳನ್ನ ನಾವೆಲ್ಲಿ ತರ್ತೀವಿ? ಹಲೋ, ಶಾಪಿಂದ ತರ್ತೀವಿ, ಹೌದಲ್ವಾ? ಶಾಪ್ ಅವರಲ್ಲಿ ತಯಾರು ಮಾಡ್ತಾರಾ? ಇಲ್ಲ. ಇಲ್ಲಿ ನೋಡಿ, ಒಂದು ಕಂಪನಿಯಲ್ಲಿ ತಯಾರಾಗುವಂಥ ವಸ್ತು 35 ರೂಪಾಯಿ ತಯಾರಾಗುವಂಥ ವಸ್ತು ಡಿಸ್ಟ್ರಿಬ್ಯೂಟರ್ ಬರೋ 45, ಹೋಲ್ಸೇಲರ್ ಬರೋ 65, ರಿಟೇಲರ್ ಬರೋ 75, ಅಂಡ್ ಕೊನೆಗೆ ಗ್ರಾಹಕನ ಕೈ ಸೇರುವಾಗ 100 ರೂಪಾಯಿ ಆಗುತ್ತೆ. ಯಾಕೆ? ಇವ್ರುಗಳಿಗೆ ಕೊಟ್ಟೆ ತಗೊಳ್ಬೇಕಾ ನಾವು? ನಮಗೆ ಹಣ ಜಾಸ್ತಿ ಆಗಿದೆಯಾ? 35 ರೂಪಾಯಿಯ ಬೆಲೆಯ ವಸ್ತುಗೆ ನಾವು 100 ರೂಪಾಯಿ ಕೊಡ್ತಾ ಇದ್ದೀವಿ. ಹಲೋ, ದುಡ್ಡು ಜಾಸ್ತಿ ಆಗಿದೆ ನಮ್ಗೆ? ಹಲೋ, ಇಲ್ಲ, ವ್ಯವಸ್ಥೆ ಇರಲಿಲ್ಲ. ಎಸ್, ನಮ್ಗೊಂದು ವ್ಯವಸ್ಥೆ ಇದೆ, ಡೈರೆಕ್ಟ್ ಸೆಲ್ಲಿಂಗ್ ಅಂತ. ಸೊ ಇಲ್ಲಿ ಏನ್ ಕೇಳಿದ್ರೆ, ಕಂಪ್ನಿಯಲ್ಲಿ ತಯಾರಾಗುವಂತ ವಸ್ತು ನೇರವಾಗಿ ಗ್ರಾಹಕನ ಕೈಗೆ ಸೇರುತ್ತೆ. ಆ ನಡುವಲ್ಲಿ ಪೋಲಾಗುವಂತ ಮಧ್ಯವರ್ತಿಗಳಿಗೆ ಹೋಗುವಂತ ಎಲ್ಲ ಹಣಗಳನ್ನ ಗ್ರಾಹಕನಿಗೆ ಕೊಡ್ತಾ ಇದ್ದಾರೆ. ಎಸ್, ಇಲ್ಲಿ ಯಾವುದು ಬೆನಿಫಿಟ್ ಅಂತ ನೋಡ್ತಾ ಬರ್ಬೇಕಾದ್ರೆ, 0 ಇನ್ವೆಸ್ಟ್ಮೆಂಟ್, ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಇಲ್ಲ. ಇನ್ವೆಸ್ಟ್ಮೆಂಟ್ ಇಲ್ಲದಿದ್ದಾಗ ರಿಸ್ಕ್ ಇದೆಯಾ? ನೋ ರಿಸ್ಕ್. ಅಂಡ್ ಅನ್ಲಿಮಿಟೆಡ್ ಇನ್ಕಮ್. ನಾವು ಮಾಡ್ತಿರುವಂತ ಜಾಬ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅದರಲ್ಲಿ ಫಿಕ್ಸ್ಡ್ ಇನ್ಕಮ್ ಇರುತ್ತೆ. ಬಟ್ ಇಲ್ಲಿ ಅನ್ಲಿಮಿಟೆಡ್ ಇನ್ಕಮ್. ಅಂಡ್ ಫ್ಯಾಮಿಲಿ ಬಿಸ್ನೆಸ್ ಆಗಿ ಮಾಡ್ಬೋದು, ನಾನು ಮಾಡ್ಬೋದು, ಅಣ್ಣ ಮಾಡ್ಬೋದು, ಅಕ್ಕ ಅಪ್ಪ ಅಮ್ಮ ಸೇರ್ಕೊಂಡು ಫ್ಯಾಮಿಲಿ ಮಾಡುವಂತ ಬಿಸ್ನೆಸ್. ಅಂಡ್ ಅಗೇನ್ ಟ್ರಾನ್ಸ್ಫರಬಲ್ ಬಿಸ್ನೆಸ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾವೇನಾದ್ರೂ ಈಗ IAS ಜಾಬ್ ಅಲ್ಲಿ ಇದ್ದೀವಿ, 1 lakh ಸಂಬಳ ಇದೆ. ಸೊ ಇದೇ ಜಾಬ್ ನನ್ನ ಮಗನಿಗೆ ಟ್ರಾನ್ಸ್ಫರ್ ಆಗುತ್ತಾ? ಇಲ್ಲ. ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ನಾನೇನ್ ಕಷ್ಟಪಟ್ಟಿದ್ದೀನಿ ಅದನ್ನ ನನ್ನ ಮಗನೂ ಕಷ್ಟಪಡ್ಬೇಕು, ಹೌದಲ್ವಾ? ಎಸ್, ಇದು ಟ್ರಾನ್ಸ್ಫರಬಲ್ ಬಿಸ್ನೆಸ್. ಈ ವ್ಯವಸ್ಥೆಯಲ್ಲಿ ನೀವೆಷ್ಟು ಇನ್ಕಮ್ ಅನ್ನ ಪಡಿತಾ ಇದ್ದೀರಿ, ನೀವು ಇಲ್ದಿದ್ರು ಸಹ ಅದೇ ಇನ್ಕಮ್ ನಿಮ್ಮ ಫ್ಯಾಮಿಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅಂಡ್ ನೋ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್. ಯಾವುದೇ ರೀತಿಯಂತ ಎಕ್ಸ್ಪೀರಿಯನ್ಸ್ ಈ ವ್ಯವಸ್ಥೆಗೆ ಬೇಕಾಗಿರೋದಿಲ್ಲ. ಅಂಡ್ ಪ್ಯಾಸಿವ್ ಇನ್ಕಮ್. ಸೊ ಇದರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ. ಪ್ಯಾಸಿವ್ ಇನ್ಕಮ್ ಅಂಡ್ ಪಾರ್ಟ್ ಟೈಮ್ ಬಿಸ್ನೆಸ್. ನೀವೇನಾದ್ರೂ ಜಾಬ್ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅದರೊಟ್ಟಿಗೆ ಈ ಬಿಸ್ನೆಸ್ ಅನ್ನ ಆರಂಭ ಮಾಡ್ಬೋದು ಪಾರ್ಟ್ ಟೈಮ್ ಆಗಿ ಕೂಡ. ಎಸ್, ನಿಮ್ಮೆಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ಭಾರತದ ಪ್ರಥಮ ನೇರ ಮಾರುಕಟ್ಟೆ ಸಂಸ್ಥೆ ಮೋದಿ ಕೇರ್ಗೆ. ಎಸ್, ಸ್ಟಾರ್ಟ್ ಆಗಿರುವಂತದ್ದು 1996ರಲ್ಲಿ ಬೈ ಮಿಸ್ಟರ್ ಸಮೀರ್ ಮೋದಿಜಿ ಅಂತ. ಸೊ ಇವ್ರ ಉದ್ದೇಶ ಏನ್ ಕೇಳಿದ್ರೆ, ನಮ್ಮಂತ ಸಾಮಾನ್ಯ ವ್ಯಕ್ತಿಗಳನ್ನ ಶ್ರೀಮಂತರನ್ನಾಗಿಸುವುದು ಇವರ ಮುಖ್ಯ ಉದ್ದೇಶ ಆಗಿರುತ್ತೆ. ಅಂಡ್ ಕಂಪ್ನಿ ಒಳ್ಳೇದಿದೆ, ಕರೆಕ್ಟ್. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ನಮ್ಮ ಅಕ್ಕನಿಗೋ ತಂಗಿಗೋ ಮದುವೆ ಮಾಡಿ ಕೊಡ್ಬೇಕು. ಗಂಡು ಚೆನ್ನಾಗಿದ್ದಾನೆ, ನೋಡಕ್ ಅಂದವಾಗಿದ್ದಾನೆ ಅಂತ ಮದುವೆ ಮಾಡಿ ಕೊಡ್ತೀವಾ? ಏನ್ ನೋಡ್ತೀವಿ? ಡೆಫಿನೆಟ್ಲಿ ಬ್ಯಾಕ್ ಗ್ರೌಂಡ್ ಅನ್ನು ನೋಡ್ತೀವಿ. ಎಸ್, ಈ ಕಂಪನಿಯ ಬ್ಯಾಕ್ ಗ್ರೌಂಡ್ ನೋಡ್ಬೇಕಾದ್ರೆ 1933ರಲ್ಲಿ ರಾಯ್ ಬಹದ್ದೂರ್ ಗುಜರ್ಮಾಲ್ ಅನ್ನುವಂಥ ಮೋದಿ ಕೇವಲ 400 ರೂಪಾಯಿ ಬಂಡವಾಳ ಹಾಕಿ ಸ್ಟಾರ್ಟ್ ಮಾಡಿದಂತ ಶುಗರ್ ಫ್ಯಾಕ್ಟರಿ. ಅದಾದ ನಂತರ ಅವರ ಮಗ ಬರ್ತಾರೆ KK ಮೋದಿ, ತಂದೆ ಮಾಡಿದಂತಹ ಅಷ್ಟು ಇಂಡಸ್ಟ್ರಿಗಳನ್ನ ಹೊರ ದೇಶಕ್ಕೆ ವಿಸ್ತಾರ ಮಾಡ್ತಾರೆ. ಅಂಡ್ ಅಗೈನ್ ಅವರ ಮಗ ಸಮೀರ್ ಮೋದಿಜಿ, ನಮ್ಮ ಗಾಡ್ ಫಾದರ್, ವಿಷನರಿ ಅಂಡ್ ನೇಷನ್ ಬಿಲ್ಡರ್. ಸೊ ಇವರು ಭಾರತಕ್ಕೆ 1996ರಲ್ಲಿ ಮೋದಿ ಕೇರ್ ಅನ್ನುವಂಥ ನೇರ ಮಾರುಕಟ್ಟೆಯನ್ನ ಪರಿಚಯ ಮಾಡ್ತಾರೆ. ಅಂಡ್ ಮೋದಿ ಕೇರ್ ಅಲ್ಲಿ ಏನಿದೆ ಅಂತ ನೋಡ್ತಾ ಬರ್ಬೇಕಾದ್ರೆ ನಮ್ಮಲ್ಲಿ 14 ಕ್ಯಾಟಗರಿಯ ಪ್ರಾಡಕ್ಟ್ಸ್ ಗಳಿವೆ. ಯಾವ ಕ್ಯಾಟಗರಿ ನೋಡ್ತಾ ಬರ್ಬೇಕಾದ್ರೆ, ನ್ಯೂಟ್ರಿಷನ್, ಹೆಲ್ತ್ ಅಂಡ್ ವೆಲ್ನೆಸ್, ಕಲರ್ ಕಾಸ್ಮೆಟಿಕ್ಸ್, ಸ್ಕಿನ್ ಕೇರ್, ಫುಡ್ ಅಂಡ್ ಬೆವರೇಜ್, ಪರ್ಸನಲ್ ಕೇರ್, ಲಾಂಡ್ರಿ ಕೇರ್, ಹೀಗೆ 14 ಕ್ಯಾಟಗರಿಯಲ್ಲಿ 750ಕ್ಕೂ ಹೆಚ್ಚು ಪ್ರಾಡಕ್ಟ್ಸ್ಗಳು ನಮ್ಮಲ್ಲಿ ಲಭ್ಯವಿದೆ. ಅಂಡ್ ಪ್ರಾಡಕ್ಟ್ ಇದೆ, ಕಂಪ್ನಿ ಒಳ್ಳೇದಿದೆ, ನಮಗೇನ್ ಬೇಕು? ಡೆಫಿನೆಟ್ಲಿ ನಾವು ಮಾಡ್ತಿರುವ ಜಾಬ್ ಆಗಿರ್ಬೋದು, ಬಿಸ್ನೆಸ್ ಅಲ್ಲಿ ನಮ್ಗೆ ಒಂದೇ ಒಂದ್ ತರದ ಆದಾಯ ಇರುತ್ತೆ. ಬಟ್ ಇಲ್ಲಿ ನಮ್ಗೆ 10 ತರದ ಲೈಫ್ ಲಾಂಗ್ ಆದಾಯವನ್ನ ಸಮೀರ್ ಮೋದಿ ಜಿ ನಮ್ಗೆ ಕೊಡ್ತಾ ಇದ್ದಾರೆ. ಇದು ಯಾವ್ದು ಕೇಳಿದ್ರೆ, ಎಸ್, ನಾವು ಮೋದಿ ಕೇರ್ ಪ್ರಾಡಕ್ಟ್ಸ್ ಗಳನ್ನ ಪರ್ಚೇಸ್ ಮಾಡಿದಾಗ ನಮಗೆ 20% ವರೆಗೆ ಡಿಸ್ಕೌಂಟ್ ಸಿಗುತ್ತೆ. ಅಂಡ್ ಅದನ್ನ ಇನ್ನೊಬ್ಬರಿಗೆ ಪರಿಚಯ ಮಾಡೋದ್ ಮೂಲಕ 20% ರಿಟೇಲ್ ಪ್ರಾಫಿಟ್ ಸಿಗುತ್ತೆ. ಅಂಡ್ 7ರಿಂದ 16% ಕ್ಯಾಶ್ ಬ್ಯಾಕ್ ಅನ್ನೋದು ನಮ್ಗೆ ಬರುತ್ತೆ. ಅಂಡ್ 4% ನಾವು ಡೈರೆಕ್ಟರ್ ಆದಾಗ ಕಂಪನಿ ಲಾಭಾಂಶದಿಂದ 4% ನಮ್ಗೆ ಕೊಡ್ತಾರೆ. ಅಂಡ್ ನಮ್ದೇ ಒಂದು ಟೀಮ್ ಬಂದದಕ್ಕೋಸ್ಕರ 14% ಟೀಮ್ ಬಿಲ್ಡರ್ ಬೋನಸ್. ಅಂಡ್ ನಾವು ಲೀಡರ್ ಆದದಕ್ಕೋಸ್ಕರ 15% ಲೀಡರ್ಶಿಪ್ ಪರ್ಫಾರ್ಮೆನ್ಸ್ ಬೋನಸ್ ಅಂತ. ಅಂಡ್ ವಿದೇಶ ಪ್ರಯಾಣಕ್ಕೋಸ್ಕರ ಹೋಗ್ಲಿಕ್ಕೆ ಕಂಪನಿ ವತಿಯಿಂದ ಸಪರೇಟ್ ಆಗಿ 3% ಫಂಡ್ ಅನ್ನ ಎತ್ತಿರ್ತಾರೆ. ಅಂಡ್ ಅದೇ ರೀತಿ ಇಲ್ಲಿ ಕೆಳಗೆ ಬರ್ತಾ ಕಾರ್ ನೋಡಿದ್ರೆ ಮೋದಿ ಕೇರ್ ಸ್ಟಿಕ್ಕರ್ ಇತ್ತು, ಆ ಕಾರನ್ನು ಕೂಡ ಪಡ್ಕೊಳ್ಳಿಕ್ಕೆ ಕಂಪನಿ ವತಿಯಿಂದ 5% ಎಕ್ಸ್ಟ್ರಾ ಇನ್ಕಮ್ ಅನ್ನ ಕೊಡ್ತಾ ಇದ್ದಾರೆ. ಎಸ್, ಅಂಡ್ ಅದೇ ರೀತಿ ನಮ್ಮ ಕನಸಿನ ಮನೆಯನ್ನ ಕಟ್ಕೊಳ್ಳಿಕ್ಕೆ 3% ಪೂಲ್
ಅಂಡ್ ಫೈನಲಿ ಸೊ ಕಂಪ್ನಿ ಜೊತೆ ಉತ್ತಮ ಬಾಂಧವ್ಯ ಇದ್ದದಕ್ಕೋಸ್ಕರ 2% ಅಟೂಟ್ ಬಂಧನ ಅಂತ. ಸೊ ಹೀಗೆ 10 ತರದ ಆದಾಯವನ್ನ ಸಮೀರ್ ಮೋದಿಜಿ ಅವರು ನಮಗೆ ಆದಾಯವಾಗಿ ಕೊಡ್ತಾ ಇದ್ದಾರೆ. ಖುಷಿಯಾ? ಖುಷಿಯಾ? ಎಸ್, ಒಂದು ಅದ್ಭುತ ಅವಕಾಶ. ಸೊ ನಿಮ್ಮ ಕಾಂದಾನದಲ್ಲಿ ಈ ಹಿಂದೆ ಯಾರು ಏನು ಮಾಡ್ಲಿಕ್ಕಾಗ್ಲಿಲ್ವೋ ಅದನ್ನ ಮಾಡೋದಿಕ್ಕೆ ಒಂದು ಅದ್ಭುತ ಅವಕಾಶವನ್ನ ನೀವು ನೋಡ್ತಾ ಇದ್ದೀರಾ. ಅಂಡ್ ಎಷ್ಟು ಸೀರಿಯಸ್ ಆಗಿ ಕೇಳಿಸ್ತೀರಾ ಅಂಡ್ ಅರ್ಥ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಭವಿಷ್ಯ ನಿಂತಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ತುಂಬಾ ಜನಕ್ಕೆ ಅರ್ಥ ಆಗಿಲ್ಲ, ನಂಗೆ ಗೊತ್ತಿದೆ. ಅರ್ಥ ಆಯ್ತಾ?